ಪಿಂಟು ಅಳಿಯ ಆತಿನ ಬುದ್ಧಿ ಮಾತು ಹೇಳಿ ಬಳ ಮಾಡಬಹುದು ಕರೆ ನೀ ನನಗ್ ಬಳ ಮಾಡ್ಲಕ್ಕ ಬರೋದಿಲ್ಲ. ದೊಡ್ಡ ಹೆಣ್ಣು ಕೊಟ್ಟ ಹತ್ತಿದಾರ ಹತ್ತಿ ಹಂಗ ಬಳ ಮಾಡ್ತಾರ ಓದಕ್ಕ ಕಾಲ್ ಹಿಡಿಬೇಕಾಗ್ಯದ ನೀ ನಮ್ದು. ಹತ್ತಿ ಕಾಲ್ ಹಿಡಿಬೇಕ. ಇನ್ನೊಂದು ಮಾತ ಏನ್ರಿ ವಾ ಜಾನಪದ ಕಿಂಗ್ ಅಂದಾರ ಕೇಳರಿ ಕಲಬುರ್ಗಿ ಲಕ್ಷ್ಮಿ ಅಂದ ಹಾಡಿದಗಳೇನ. ಮತ್ತೆ ನೀವು ಜಾನಪದ ಹಾಡಲ್ಲ ಅಂದಿರಿ ಕರೆ ಪುಣ್ಯ ಜಾಗದ ಹಾಡಲತ್ತೀರಿ. ಹೌದು ಜಾನಪದ ಕಿಂಗ್ ಅಂತ ಹೆಸರು ಹೆಂಗ್ ಬರ್ತದ ಕೇಳ್ತಾರ ಅವ್ರು. ಹೌದಾ ತಲಿ ಅದ ಬಟಾಟಿ ಗಿಟಾಟಿ ಅದ ನಿಮ್ಮದು ಇರ್ಲಿ ಇರ್ಲಿ. ನಾ ಏನ್ ಅಂದಿದ ಏನ್ರಿ ವಾ ಜಾನಪದ ಹಾಡಲ್ಲ ಅಂದಿ ನೀನು. ಹೌದು ಹೌದು ನಾ ಅಂದಿದ ಮಾತು ಏನ ಪಕ್ಕ ತಿಳ್ಕೊರಿ ಅಂತ ಹೇಳಕತ್ತೀನಿ ಅಷ್ಟೇನ. ಹೌದಾ ಇದು ಹುಲಜಂತಿ ಗ್ರಾಮ ದೊಡ್ಡ ಮಠಮನಿ ಮೂಲ ಮಠಮನಿ ಅದ. ಹೌದಾ ಇಲ್ಲಿ ಹಾಡೋದು ಬ್ಯಾಡ ಅಂದಿನ ನಾನು. ಅಂತ ಸಬ ಧಾಗ ನಿಂತ ಹೇಳ ತೀನಿ ಸಿದ್ಧರ ಕವ ತುಕ ಹಾಡಿ ಹೇಳುವೆ ಬ್ಯಾಳತನಕ ತಿಳಿಲಾರದೆ ಸ್ವಾದ ಹಾಕಬಾರದು ವಾದ ಒಟ್ಟದಿಲ್ಲ ಧಡಕ ನಾಲ್ದವ್ರು ಹೋಗ್ಯಾರ ನರಕ ಶಾಂತ ಸಬದಾಗ ನಿಂತ ಹೇಳತ್ತೀವಿ ದಾರ ಕೂತು ಹಾಡಿ ಹೇಳುವೆ ಬ್ಯಾಳತನಕ ತಿಳಿಲಾರದೆ ಸ್ವಾದ ಹಕ್ಕ ಬ್ಯಾಡ್ರವಾದ ಒಟ್ಟದಿಲ್ಲ ಗಡಕ ನಾಂದವರು ಹೋಗ್ಯಾರೋ ನರಕ ಎಂಡ ಮಂದಿ ಕೂಡಿ ಮಂಡ ಮನುಜರಿಗೆ ಹೇಳಿದರೆ ನಾಯಿವಕ್ಕ ಬುದ್ಧಿ ಬಾರೋದಲರೆ ಕಡಿತನಕ
ಶಾನೆ ಅಂತ ನಾಡೆಲ್ಲ ತಿರಗತ್ತಾರೋ ತಿಳದಿಲ್ಲ ಒಳಗಿನ ಹೋಲಕ ಹೌದವ್ರಿಗೆ ಆಂಧ್ರ ಮಹಾಮೂರ್ಖ ಶಾಂತ ಸ್ವಭಾವದಾಗ ನಿಂತ ಹೇಳುತ್ತೀವಿ ಸಿದ್ಧರ ಕೌತುಕ ಮಾಡಿ ಹೇಳುವೆ ಬ್ಯಾಳತನಕ ತಿಳಿಲಾರದೆ ಸ್ವಾದ ಹಕ್ಕ ಬ್ಯಾಡ್ರವಾದ ಒಟ್ಟೋದಿಲ್ಲ ಬೆಳಕ ಅಂದವರು ಯಾರೋ ನರಕ ಹೆಂಡ ಮಲ್ದಿ ಕೂಡೆ ಮಂಡ ಮನು ಜಾರಿಗೆಷ್ಟು ಹೇಳಿದರೆ ನಾಯಿವಕ ಬುದ್ಧಿ ಬಾರೋದನರೆ ಕಡೆ ತನಕ ನಾನೇ ಶಾನೆ ಅಂತ ನಾಡೆಲ್ಲ ತಿರಗತ್ತಾರೋ ತಿಳದಿಲ್ಲ ಒಳಗಿನ ಹೋಲಕ ಹೌದವ್ರಿಗೆ ಆದ್ರ ಮಹಾಮೂರ್ಖ ಶಾಂತ ಸಭಾದಾಗ ನಿಂತ ಹೇಳ್ತೀವಿ ಸಿದ್ಧರ ಕೌತುಕ ಹಾಡಿ ಹೇಳುವೆ ಬೆಳತನಕ ತಿಳಿಲಾರದೆ ಸ್ವಾದ ಹಕ್ಕ ಬ್ಯಾಡ್ರವಾದ ಮುಟ್ಟೋದಿಲ್ಲ ಬೆಳಕ ನಾಂದವರು ಯಾರೋ ನರಕ ಅರವಿನ ಜಾಲ ಮೇದು ಅರವಿನ ಜಾಲ ಮೇದು ಮರವಿಗೆ ಬೀಳ್ತದ ಗುರು ಪಾದಕ್ಕ ದೂರ ಆಗೋದು ನಿಮ್ಮದಕ್ಕ ಜನನ ಮರಣದ ಬಾಧೆ ನೀಗಿಸಬೇಕಾದ್ರ ಗುರು ಬೇಕು ಮಾನವ ಕುಲಕ ಗುರುವಿನಿಂದ ಹೊಂದೋದು ಮೋಕ್ಷಕ ಸಭಾದಾಗ ನಿಂತ ಹೇಳ್ತೀವಿ ಸಿದ್ಧರ ಕೌತುಕ ಹಾಡಿ ಹೇಳುವೆ ದೈವಕ ತಿಳಿಲಾರದೆ ಸ್ವಾದ ಹಕ್ಕ ಬ್ಯಾಡ್ರವಾದ ಮುಟ್ಟೋದಿಲ್ಲ ದಡಕ ನಾಂದರು ಯಾರು ನರಕ ಅರವಿನ ಜಾಲ ಮೇದು ಮರವಿಗೆ ಬೀಳ್ತದ ಗುರು ಪಾದಕ ದೂರ ಆಗೋದು ನಿಮ್ಮ ದೊಕ್ಕ
ಜನನ ಮರಣದ ಬಾಧೆ ನೀಗಿಸಬೇಕಾದ್ರ ಗುರು ಬೇಕು ಮಾನವ ಕುಲಕ ಗುರುವಿನಿಂದ ಹೊಂದೋದು ಮೋಕ್ಷಕ ಶಾಂತ ಸಭಾದಾಗ ನಿಂತ ಹೇಳ್ತೇವೆ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ತಿಳಿಲಾರದೆ ಸ್ವಾದ ಹಕ್ಕ ಬೇಡ್ರವಾದ ಮುಟ್ಟೋದೆ ಎಲ್ಲೋ ದಡಕ ನಾಂಬರ್ ಹೋಗಿ ಯಾರೋ ನರಕ ಅವಧೂತ ಬಿಳಿಯಾನೆ ಇಬ್ಬರು ಬಂದಾರೋ ಶಾರ ಪಟ್ಟಣಕ ಸೈದಿರು ಇದ್ರು ಬಾಳ ಕೆಡಕ ಸಿದ್ಧರಿಗೆ ನೋಡಿ ಬಂದಾರ ಓಡಿ ತಿಳಿಲಿಲ್ಲವರ ಮನಕ ಆತ್ಮರ ಜೋಡಿ ನಿಂತಾರ ಕದನಕ ಶಾಂತ ಸಭಾದಾಗ ನಿಂತ ಹೇಳ್ತೀವಿ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ತಿಳಿಲಾರದೆ ಸ್ವಾದ ಹಕ್ಕ ಬೇಡ್ರವಾದ ಮುಟ್ಟೋದೆ ಎಲ್ಲೋ ದಡಕ ನಾಂಬರ್ ಹೋಗಿ ಯಾರೋ ನರಕ ಅವಧೂತ ಬಿಳಿಯಾನೆ ಇಬ್ಬರು ಬಂದಾರೋ ಶಾರ ಪಟ್ಟಣಕ ಸೈದಿರು ಇದ್ರು ಬಾಳ ಕೆಡಕ ಸಿದ್ಧರಿಗೆ ನೋಡಿ ಬಂದಾರ ಓಡಿ ತಿಳಿಲಿಲ್ಲವರ ಮನಕ ಆತ್ಮರ ಜೋಡಿ ನಿಂತಾರ ಕದನಕ ಸಭಾದಾಗ ನಿಂತ ಹೇಳ್ತೇವೆ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ತಿಳಿಲಾರ್ದೆ ಸ್ವಾದ ಹಾಕಬೇಡ್ರವಾದ ಮುಟ್ಟೋದೆ ಎಲ್ಲೋ ದಡಕ ನಾಂಬರ್ ಹೋಗಿ ಯಾರೋ ನರಕ ಸಿದ್ಧಾರ ಜೋಡಿ ಜದ್ದಿಗೆ ಬಿದ್ದಾರೋ ಪಗಡಿಯಾಟಕ ಸೈದಿರು ಬಿದ್ದಾರೋ ಗಡ ಬಡಕ ಪಗಡಿ ಆಟದೊಳಗ ಸಿದ್ಧಾರು ಗೆದ್ದಾರು ಹರ್ಷೈತವರ ಮನಕ ಸೈದರಿಗೆ ಬಿಟ್ಟೆ ತಪ್ಪ ಬಿರ್ಕ ಸಭಾವಾಗ ನಿಂತ ಹೇಳ್ತೀವಿ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ತಿಳಿಲಾರ್ದೆ ಸ್ವಾದ ಹಾಕಬೇಡ್ರವಾದ ಮುಟ್ಟೋದು ಇಲ್ಲೋ ದಡಕ ನಾಂಬರ್ ಹೋಗಿ ಯಾರೋ ನರಕ ಸಿದ್ಧಾರ ಜೋಡಿ ಜದ್ದಿಗೆ ಬಿದ್ದಾರೋ ಪಗಡಿಯಾಟಕ ಸೈದಿರು ಬಿದ್ದಾರ ಗಡ ಬಡಕ ಪಗಡಿ ಆಟದೊಳಗ ಸಿದ್ಧಾರು ಗೆದ್ದಾರು ಹರ್ಷೈತವರ ಮನಕ ಸೈದರಿಗೆ ಭೇಟಿ ತಪ್ಪ ಬಿರಕ ಸಭಾವಾಗ ನಿಂತ ಹೇಳ್ತೀವಿ ಸಿದ್ಧಾರ ಕೌತುಕ ನಾಡಿ ಹೇಳುವೆ ದೈವಕ ಎಲ್ಲಾರ್ದೆ ಸ್ವಾದ ಹಾಕಬೇಡ್ರವಾದ ಮುಟ್ಟೋದು ಎಲ್ಲೋ ದಡಕ ನಾಂಬರ್ ಹೋಗಿ ಯಾರೋ ನರಕ ಅವಧೂತ ಸಿದ್ಧಾಗ ಉಕ್ಕಿನ ಬಾಲಿ ಹಾಕ್ಯ ಕಬ್ಬಿನ ಚಿಲಕ ಹೌದು ಸಿದ್ಧ ಬಿದ್ದಾನು ಸಂಕಟಕ ತಂದೆ ಧ್ಯಾನ ಮಾಡಿ ಬೆಳೆಯಾನೆ ಸಿದ್ಧ ಬಣ್ಣ ಹೊಡೆದು ಅದಕ್ಕ ಗುಕ್ಕಿನ ಬಲಿ ಕಡದ ಬೆತ್ತ ನೆಲಕ ಸಭಾವಾಗ ನಿಂತ ಹೇಳ್ತೀವಿ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ಎಲ್ಲಾರ್ದೆ ಸ್ವಾದ ಹಾಕಬೇಡ್ರವಾದ ಮುಟ್ಟೋದು ಇಲ್ಲೋ ದಡಕ ನಾಂದರ್ ಹೋಗಿ ಯಾರೋ ನರಕಕ್ಕ ಅವಧೂತ ಸಿದ್ಧಾಗ ಉಕ್ಕಿನ ಬಾಲಿ ಹಾಕ್ಯಾರ ಕಬ್ಬಿನ ಚಿಲಕ ಹೌದು ಸಿದ್ಧ ಬಿದ್ದಾನು ಸಂಕಟಕ ತಂದೆ ಧ್ಯಾನ ಮಾಡಿ ಬೆಳೆಯಾನೆ ಸಿದ್ಧ ಬಂಡ ಹೊಡೆದು ಅದಕ್ಕ ಉಕ್ಕಿನ ಬಲಿ ಕಳ್ಳ ಬೆತ್ತ ನೆಲಕ ಶಾಂತ ಸಭಾದಾಗ ನಿಂತ ಹೇಳ್ತೀವಿ ಸಿದ್ಧಾರ ಕೌತುಕ ಆಡಿ ಹೇಳುವೆ ದೈವಕ ತಿಳಿಲಾರ್ದೆ ಸ್ವಾದ ಹಾಕಬೇಡ್ರವಾದ ಮುಟ್ಟೋದು ಇಲ್ಲೋ ದಡಕ ನಾಂದರ್ ಹೋಗಿ ಯಾರೋ ನರಕ
ಮೌಸದಡಿಗೆ ಮಾಡಿ ಶೆದ್ದರಿಗೆ ತಗೊಂಡು ನೀಡ್ಯಾರ ಊಟಕ್ಕ ಬಯಸಂತ ಹೇಳ್ಯಾರ ಸುಮ್ಮ ಸುಮ್ಮಕ ಜ್ಞಾನ ದೃಷ್ಟಿದಿಂದ ಮೌಸ ಹೋಗಿ ಮಲ್ಲಿ ಹೂವ ಮಾಡ್ಯಾರ ಅದಕ್ಕ ಸೈದ್ಯರು ಹತ್ಯಾರ ನಡುಗೋದಕ್ಕ ಭಾವದ ನಿಂತ ಹೇಳ್ತೀವಿ ಸುತಾರ ಕೌತುಕ ಆಡಿ ಹೇಳುವೆ ದೈವಕ ಹೇಳಿಲಾರ್ದ ತೋದ ಬ್ಯಾಡ್ರವದ ಮುಟ್ಟೋದಿಲ್ಲ ದಡಕ ನಾಂದ್ರ ಹೋಗಿ ಯಾರು ನರಕಾಕ ಮೌಸದಡಿಗೆ ಮಾಡಿ ಶೆದ್ದರಿಗೆ ತಂದು ನೀಡ್ಯಾರ ಊಟಕ್ಕ ಬಯಸಂತ ಹೇಳ್ಯಾರ ಸುಮ್ಮ ಸುಮ್ಮಕ ಜ್ಞಾನ ದೃಷ್ಟಿದಿಂದ ಮೌಸ ಹೋಗಿ ಮಲ್ಲಿ ಹೂವ ಮಾಡ್ಯಾರ ಅದಕ್ಕ ಸೈದ್ಯರು ಹತ್ಯಾರ ನಡುಗೋದಕ್ಕ ಸಭಾವಾಗ ನಿಂತ ಹೇಳ್ತೀವಿ ಸುತಾರ ಕೌತುಕ ಆಡಿ ಹೇಳುವೆ ದೈವಕ ಇಲ್ಲಾರ್ದೆ ಸ್ವಾದ ಬ್ಯಾಡ್ರವಾದ ಮುಟ್ಟೋದಿಲ್ಲ ದಡಕ ನಾಂದ್ರ ಹೋಗಿ ಯಾರು ನರಕಾಕ ಅನ್ನ ಮಾತ ಹೆಂಗ ಬರ್ತದ ಹೆಂಗ್ ಬರ್ತದ ತಂಗಿ ಮಾತಾ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕಾಯಂಗ್ ಎಂದು ತಿಳಿಯುವುದಿಲ್ಲ ಹೌದು ಹೌದಾ ಮುತ್ತಿನ ಬೆಲೆ ಮುತ್ತಗಾರನೇ ಬಲ್ಲ ಕತ್ತಿ ಕಾಯಂಗ್ ಎಂದು ತಿಳಿಯುವುದಿಲ್ಲ ಹೌದು ಹೌದು ಹಂಗ ಎತ್ತಿಗೆ ಒಪ್ಪ ಕಾರುಣಿ ಹಬ್ಬ ಕತ್ತಿ ಎಂದು ಒಪ್ಪಲ್ಲ ಅಂತ ಹೇಳ್ತಾನ ಜ್ಞಾನಿ ಮಾತ ಹೌದಾ ಅದು ಎತ್ತುಗಳಿಗೆ ಒಪ್ತದ್ರಿಪ್ಪ ಇದೇ ಮಾತು ಯಾಕೆ ಹೇಳ್ಬೇಕಾಗಿತ್ತನ್ನ ಇದೇ ಮಾತನ್ನ ಯಾಕೆ ಹೇಳ್ತಾರವ ಹುಲಜಂತಿ ಗ್ರಾಮದೊಳಗ ಒಂದು ಮುತ್ತು ಒಯ್ದು ಮುತ್ತಗಾರ ಕೈಯಾಗ ಕೊಟ್ಟಿವಪ್ಪ ಅಂತಂದ್ರ ಏನಾಕ್ಕದ್ರಿವ ಮುತ್ತಗಾರ ಬರೇ ಕೈಯಾಗ ಮುತ್ತು ಹಿಡುದು ಹೌದು ಹೌದು ಇದು ಮುತ್ತು ಇಷ್ಟೇ ರೇಟಿಗೆ ಬಾತದತ್ತೇಳಿ ಮುತ್ತಗಾರ ಮುತ್ತಿನ ಬೆಲೆ ಹೇಳ್ತಾನ ಹೇಳ್ತಾರಿವ ಮಾತ ಅದೇ ಮುತ್ತು ತಗೊಂಡು ಬಂದು ಅದೇ ಮುತ್ತು ತಗೊಂಡ ಬಂದು ಒಬ್ಬ ಕತ್ತಿ ಕೈಯನ್ನ ಕೈಯಾಗ ಕೊಟ್ರ ಮುತ್ತಿನ ಬೆಲೆ ಹೇಳ್ತಾನ ಏನು ಹೇಳಕ್ ಸಾಧ್ಯ ಇಲ್ರಿವ ಹೇಳಂದ್ರ ಕತ್ತಿ ಬೆಲೆ ಹೇಳ್ತಾನ ನೋಡಿ ಕತ್ತಿ ಬಲಿ ಹೇಳ್ಬೋದಕ್ಕಾರ ಮುತ್ತಿನ ಬೇರೆ ಹೇಳಕ್ ಸಾಧ್ಯ ಇಲ್ಲ ಹುಸ್ನ ಹಂಗವನ್ನ ಎತ್ತಿಗೆ ಒಪ್ಪ ಕಾರುಣಿ ಹಬ್ಬ ಕತ್ತಿ ಎಂದು ಒಪ್ಪಲ್ಲ ಅಂದ್ರ ಬರೇ ಹೇಳ್ಯಾರ ಅವ್ರು ಮಾತಾ ಕತ್ತಿಗೆ ಏನೇ ಶೃಂಗಾರ ಮಾಡನಿ ಕತ್ತಿ ಕತ್ತಿನೇ ಎತ್ತನೆ ಅಂತ ಹೇಳ ಮಾತ ಹೇಳ್ಯಾರಿವ ಮಾತಾ ಕರಿ ಹರಿಯಕ್ಕೆ ಏನ್ ಬೇಕು ಎತ್ಕೊಳ್ಬೇಕು ಶೃಂಗಾರ ಮಾಡಿರತ್ತೆ ಕತ್ತಿನೋದ ಕರಿ ಹರಿಯಕ್ಕೆ ಬರ್ತದೇನು ಎಂದೂ ಸಾಧ್ಯ ಇಲ್ರ ಲಟ್ಟಿ ಪಟ್ಟಿ ಒದ್ದು ಹೊಕ್ಕದ ಅದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ನಾ ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೋದ ಪಳದೊಳಗ ನಾವೇನು ಮಾತಾಡಿದೆವು ನಿಮ್ಮ ಅಳಿಯ ಏನು ಮಾತಾಡಿದ ಅಂತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತದ ಹುಲಜಂತಿ ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತದ ಸುರುವಿನ ಸಂಧಿ ಏನ್ ಹಾಡಿದ್ರ ಅವರು ಏನ್ ಹಾಡಿದಿರುವ ಸುರುವಿನ ಸಂಧಿಗೆ ಹುಟ್ಟಿದ ಊರಿಗೆ ಹೋದಾರ ಕಟ್ಟಿ ಬಡಿತಾರತ್ತೆ ಹಾಡಿದಗಳೇನ ಹುಟ್ಟಿದ ಊರಿಗೆ ಹೋದಾರ ನನ್ನ ಕಟ್ಟಿ ಬಡಿತಾರ ಅದಕ್ಕ ನಾವೇನ್ ಅಂದಿದೆವು ನಾವೇನ್ ಅಂದಿದ್ದೇವ ಅದಕ್ಕ ಇದು ದೊಡ್ಡ ಮಟ್ಟ ಮನಿ ಅದ ಹೌದು ಹೌದು ಏನೋ ದೊಡ್ಡ ಮಟ್ಟ ಮನಿ ಅದ ಸಾಕ್ಷಾತ್ ಶಿವ ಪಾರ್ವತಿನೇ ಬಂದು ತುಳಿದಿರ್ತಕ್ಕಂತ ಭೂಮಿ ಅದ ಕರೆ ಇಲ್ಲಿ ಬಂದು ಜನಪದ ಹಾಡಬೇಡ್ರಪ್ಪ ಜನಪದ ಹಾಡು ಊರ ಅಲ್ಲಿ ಇದು ಅಲ್ಲ ಎಲ್ಲಾರೆ ಹಾಡು ನಾವು ಹಾಡ್ತೇವೆ ಜನಪದ ಕರೆ ಇಲ್ಲಿ ಹಾಡೋದು ಬೇಡ ಅಂದಗಳೇನ ಅವಾಗೇನ್ ಹೇಳ್ತಾರ ಅವರು ಅಳಿಯಾಗ ಬುದ್ಧಿ ಮಾತ ಹೇಳಿದ ಅವ್ರ ಮಾತ ಏನ್ ಹೇಳಿದ್ರು ನಿಮ್ಮ ಅಳಿಯ ಸಬದಾಗ ಬದನಿಕಾಯಿ ತಿನ್ಬೇಡ್ರಿ ಅಂದ ಮನ್ಯಾಗ ಅಡಗಾಯಿ ಮಾಡ್ಕೊಂಡ್ ಹೊಡಿತೀರಿ ಏನಂದ್ರ ಅವ್ರು ಹೌದಾ ಇನ್ನೊಂದು ಮಾತು ಏನಂದ್ರ ಅವ್ರು ಏನ್ ಹೇಳಿದ್ರಿ ಇನ್ನೊಂದು ಮಾತ ಚಟ್ಟಿ ಅಮಾಸಿಗೆ ಗುಡ್ಡದ ಜಾತ್ರೆ ಆಯ್ತು ಮಾನ ಚಟ್ಟಿ ಜಾತ್ರೆ ಹಾಕದಲ್ರಿವಾ ಅರಕೇರಿ ಗುಡ್ಡದ ಜಾತ್ರೆ ಆಯ್ತು ಕರೆ ಅಲ್ಲಿ ಹೌದು ಎಷ್ಟಕ್ಕೊಂದು ಮಂದಿ ಕಲ್ತಿತ್ತು ಕರೆ ಹೌದು ಹೌದು ಒಟ್ರು ಇದೇ ಹಾಡ್ಯಾರ ಅಂತ ಹೇಳಿದ್ರ ಅವ್ರು ಹುಟ್ರು ಇದನ್ನೇ ಹಾಡ್ಯಾರ ಅಂತ ಹೇಳ್ಯಾರ ಅವರು ಮತ್ತ ಹೇಳ್ತಾರ ಏನ್ರಿವಾ ಅತಿ ನೀನು ಮತ್ತೊಬ್ರ ಕಡೆ ಬಳ ಮಾಡಿದ್ರ 3 ಕಡೆ ಬಳ ನಿನ್ನ ಕಡೆ ಇರ್ತಾವು ಹೇಳ್ಯಾರಿವ ನಿಮ್ಮ ಹಳೆ ಹೇಳ್ಯಾನಲ್ಲ ನಾ ಯಾರಿಗಾರ ಯಾಕೆ ಬಳ ಮಾಡಕ್ಕೊಲ್ಲಿ ಮಗಳು ಕೊಟ್ಟಿನಿ ನಿನಗ ಮಾಡಿ ನಾನು ಹೌದಾ ಮಗಳು ಕೊಟ್ಟಿನಿ ನಿಂದ ಎಲ್ಲ ತಪ್ಪ ಆತಂದ್ರೆ ತಪ್ಪದ ಅಳಿಯ ನೀನು ರೋಡ್ ಹತ್ತೇಳಿ ನೀನು ಬಳ ಮಾಡಿ ಹೇಳ್ತೀನಿ ಹೌದೌದು ಬಳ ಮಾಡಿ ಹೇಳ್ಬೇಕಾಗ್ತದ ಬೆಂಟು ಅಳಿಯ ಆತಿನ ಬುದ್ಧಿ ಮಾತು ಹೇಳಿ ಬಳ ಮಾಡಬೋದ ಕರೆ ನೀ ನನಗ್ ಬಳ ಮಾಡ್ಲಕ್ಕ ಬರೋದಿಲ್ಲ ದೊಡ್ಡ ಹೆಣ್ಣು ಕೊಟ್ಟ ಹತ್ತಿದಾರ ಹತ್ತಿ ಹಂಗ ಬಳ ಮಾಡ್ತಾರ ಓದಕ್ಕ ಕಾಲ್ ಹಿಡಿಬೇಕಾಗ್ಯದ ನೀ ನಂದು ಹತ್ತಿ ಕಾಲ್ ಹಿಡಿಬೇಕಾಗ ಕಾಲ್ ಹಿಡಿತೇನು ಇರ್ಲಿ ಹೇಳಿದ್ರ ಅವ್ರು ಏನತ್ತ
ಇದು ಪುಣ್ಯ ಜಾಗದ ಒಪ್ಪುಗಳನ್ನು ಹೂ ಮಾರೋ ಜಾಗದ ಒಪ್ಪುಗಳನ್ನ ಕರೆ ಹೌದು ಅಲ್ಲಿ ಮುಮ್ಮೆಟ್ಟಿ ಗುಡದಾಗ ಹಾಡಿದ್ರಲ್ಲ ಆ ಹಾಡ್ಯಾರಲ್ಲ ಅದು ಯಾವ ಜಾಗ ಅಂತ ಕೇಳ್ತಾರ ಅವ್ರು. ಹೌದು ಮುಮ್ಮೆಟ್ಟ ಜಾಗ ಅದು ಪುಣ್ಯದ ಜಾಗನ ಹಾಡ್ಬೇಡ ಅಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ ಹಾಡೋರ್ಗಿ? ನಾ ಏನ್ ಹೇಳಿನಿ ಮೊದಲ ಪಕ್ಕ ಅಳಿಯ ನೀ ತಿಳ್ಕೊಂಡು ಉಳ್ಕೊಂಡು ಬೆಳಕೊಂಡು ಜೀಪ್ ಗಾಡಿ ಮಗನ ಹಿಂಗ್ ಕೈ ಕಟ್ಕೊಂಡು ನಿಂತ್ಕೋ. ಇರ್ಲಿ ಹೌದು ನಾ ಏನ್ ಹೇಳಿನಿ ಹಿಂದಿನ ಪುರಾಣ ನನಗ ನೀ ಹೇಳಕ್ ಹೋಗ್ಬೇಡ, ಅದು ಓದಕ್ ಹೋಗ್ಬೇಡ ನನಗ. ಹೌದು ಹಿಂದಿನ ಪುರಾಣ ನಾ ನಿನಗ ಕೇಳಿಲ್ಲ. ಕೇಳಿಲ್ರಿ ಬಾ. ಇವತ್ತು ಏನು ನಡೆದ ಇವತ್ತಿಂದ ಅಷ್ಟೇ ಮಾತಾಡ್ಲಕತ್ತಿದ್ದೀನಿ ನಾನು. ಹೌದು ಮನ್ನಿದು ನಿನ್ನೆದು ನಾಳೆದು ಮಾತಾಡೋದು ಬೇಡ. ಇವತ್ತು ಹುಣಸಂತ ಗ್ರಾಮದಾಗ ಇದ್ರ ಇವತ್ತ ಮಾತಾಡ್ಬೇಕಾಗ್ಯದ. ಹೇಳಿದ್ರ ಅವ್ರ ಇನ್ನೊಂದು ಮಾತ ಏನ್ರಿ ಬಾ? ಜಾನಪದ ಕಿಂಗ್ ಅಂದಾರ ಕೇಳರಿ ಕಲಬುರ್ಗಿ ಲಕ್ಷ್ಮಿ ಅಂದ ಹಾಡಿದಗಳೇನ. ಮತ್ತೆ ನೀವು ಜಾನಪದ ಹಾಡಲ್ಲ ಅಂದಿರಿ, ಕರೆ ಪುಣ್ಯ ಜಾಗದ ಹಾಡಲತ್ತೀರಿ. ಹೌದು ಜಾನಪದ ಕಿಂಗ್ ಅಂತ ಹೆಸರು ಹೆಂಗ್ ಬರ್ತದ ಕೇಳ್ತಾರ ಅವ್ರು. ಹೌದಾ ತಲಿ ಅದ ಬಟಾಟಿ ಗಿಟಾಟಿ ಅದ ನಿಮ್ಮದತ್ತೀನಿ ಬಟಾಟಿನ ಇದ್ದಂಗ್ರ ಆ ಟೈಮ್ ಇಟ್ಟು ಕುಲ್ಸೇ ಬಿಡೋಣ ಅವ್ರನ್ನ. ಇರ್ಲಿ ನಾ ಏನ್ ಅಂದಿದ? ಏನ್ರಿ ಬಾ? ಜಾನಪದ ಹಾಡಲ್ಲ ಅಂದಿ ನೀನು. ಹೌದು ನಾ ಅಂದಿದ ಮಾತು ಏನ ಪಕ್ಕ ತಿಳ್ಕೊರಿ ಅಂತ ಹೇಳಕತ್ತೀನಿ ಅಷ್ಟೇನ. ಹೌದಾ ಇದು ಹುಲಜಂತಿ ಗ್ರಾಮ ದೊಡ್ಡ ಮಠಮನಿ ಮೂಲ ಮಠಮನಿ ಅದ. ಹೌದಾ ಇಲ್ಲಿ ಹಾಡೋದು ಬ್ಯಾಡ ಅಂದಿನ ನಾನು. ನನಗೆ ಸೇರ್ಸ್ಕೊಂಡು ಹೇಳಿನ. ಹೌದು ಹೂ ಮಾರೋ ಜಾಗ ಹುಲ್ಲು ಮಾರೋ ಕೆಲಸ ನಮ್ಮದು ಆಗಬಾರದು ಅಂದಿನ. ನಿಮ್ಮದು ಅಷ್ಟೇ ನಿಮಗ್ ಬಟ್ಟ ಮಾಡಿ ಅಂದಿಲ್ಲ ನಾ. ಹೌದು ನಾ ಇಬ್ಬರದು ಸೇರ್ಸಂದಿನ. ಇಲ್ಲಿ ಹುಲ್ಲು ಮಾರೋ ಜಾಗ ನಮ್ಮದು ಅಂದಿನ, ನಿಮ್ಮದು ಅಂದಿನೇನು? ನಮ್ಮದು ಇಲ್ಲಿ ಆಗಿರಬಾರದಂತ ಮಾತು ಹೇಳಿದಿನ. ಇನ್ನ ತಮ್ಮ ಇನ್ನೊಂದು ಮಾತು ಹೇಳಿದ್ರ ಅವ್ರು. ಏನ್ ಹೇಳಿದ್ರು? ಇನ್ನೊಂದು ಮಾತಾ? ನೀವು ತಳಗ್ ಹೋಗಿ ಕುಣಿತೀರಲ್ಲ, ಹೌದಾ ಇದು ಹೆಂಗ ಅಂತ ಕೇಳ್ತಾರ ಅವ್ರು. ನಮಗ್ ಬುದ್ಧಿ ಮಾತು ಹೇಳ್ತೀರಿ, ಮತ್ತೆ ನೀವು ತಳಗ ಕುಣಿದಾಡ ಬರ್ತಿರಲ್ಲ, ಯಾಕೆ ಕುಣಿತೀರ ಅಂತ ಹೇಳ್ತಾರ ಅವರು. ಹಂಗಿಲ್ಲ ಅದು. ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿವಾ? ಜಾನಪದ ಹಾಡೋದಕ್ಕ ಮತ್ತ ಕುಣಿದಕ್ಕ ಅದಕ್ಕೇನು ಸಂಬಂಧ ಇಲ್ಲ ಅದು. ಹೌದಲ್ಲ ಇದು ಮನರಂಜನಾ ಕಾರ್ಯಕ್ರಮ ಕೊಡ್ಬೇಕಯ್ಯ. ಹೌದಾ ಇಲ್ಲಿ ಜನ ಮಕ್ಕೋಬಾರ್ದು, ಹೊತ್ತೊಂಬತ್ತಗ ಹಿಂಗ ಕುಂದ್ರಸ್ಬೇಕಂತ ತಳಗ ಅಡ್ಡಾಡ್ ಹಾಡೇವ್ ನಾವು. ಇನ್ನೊಂದು ಮಾತು ಹೇಳಿದ್ರ ಅವರು. ಏನತ್ತ? ಇಲ್ಲಿ ಕಾಕಾಗಳು ಅಮೋಕ್ಷದ ಬೀರದೇವ್ರ ಮಾಳಿಂಗರಾಯನ ಪದ್ಯಗಳನ್ನ ಕೇಳಕೊತ್ತಾರ. ತಾಯಿ ಬಳಗದವ್ರು ಗಂಡನ ಮನಿಯೊಳಗ ಹೆಂಗಿರ್ಬೇಕು, ಅವ್ರ ಮನಿತಾನ ಹೆಂಗಿತ್ತು, ಇವ್ರ ಮನಿತಾನ ಹೆಂಗಿತ್ತು, ಹೆಂಗಾಯ್ತತ್ತೀರಿ ಅವ್ರಿಗೆ ಕೇಳಕೊತ್ತಾರ. ಅಣ್ಣನ ಬಳದವ್ರು ಜನಪದ ಕೇಳಕತ್ತಾರ ಅಂತ ಹೇಳಿ ಕಣ್ಣಿನ್ಯಾಗ ಶುರುವಾದ ಪ್ರೀತಿ ಅಂತ ಹೇಳಿ ಮತ್ತೆ ಜಾನಪದ ಹಾಡಿದ್ರ ಅವ್ರು. ಕಣ್ಣಿನೊಳಗ ಪ್ರೀತಿ ಶುರು ಹಾಕದ್ರಿ, ಮನಸ್ಸಿನಿಂದ ಪ್ರೀತಿ ಶುರು ಹಾಕದ. ಅದ ಎಲ್ಲಿ ಯಾಕೆ ಶುರು ಆಗ್ಲಕ್ಕ ಬಿಡನಿ. ಇರ್ಲಿ ಹೆಂಗಪ್ಪ ಅದ ಕೇಳ್ರ ಹೇಳದ ಒಂದು ಮಾತು ಅಳಿಯಾಗ. ಅಟ್ ಜಾನಪದ ಹಾಡಿದಿ ಬರಬರಿ ಅದ ಅಳಿಯ, ಬರಬರಿ ಅದಕ್ಕರೆ ಇಲ್ಲಿ ನಿನಗೇನು ಸಿಕ್ತ ಜಾನಪದ ಹಾಡಿದಕ್ಕ? ಏನ ಲಾಭ ಸಿಕ್ತಿರಪ್ಪ? ಹಂಗಿಲ್ಲಿದು. ಹಾಡೋರ ಬಲ್ಲಿ ಏನ ಜ್ಞಾನ ಬೇಕು ಮೊದಲು ಮೇನ್ ಪಾಯಿಂಟ್ ಅಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಯಾವ ಹಾಡು ಎಲ್ಲಿ ಮಾರಾಟ ಆಗ್ತದ ಅಂತಕ್ಕಂಥದ್ದು ಹಾಡೋರ ಬಲ್ಲಿ ಇದು ಪರಿಪೂರ್ಣ ಆಗಿರ್ತಕ್ಕಂಥ ಜ್ಞಾನ ಹಾಡೋರ ಬಲ್ಲಿ ಬೇಕಿದು. ಯಾವ ಪದ್ಯ ಎಲ್ಲಿ ಹಾಡಿದ್ರ ಅದಕ್ಕೆ ಬೆಲೆ ಸಿಗ್ತದ, ಯಾವ ಪದ್ಯ ಎಲ್ಲಿ ಹಾಡಿದ್ರ ಅದಕ್ಕೆ ಬೆಲೆ ಸಿಗುದಿಲ್ಲ ಅನ್ನತಕ್ಕದ್ದು ನಾವು ತಿಳ್ಕೊಬೇಕು. ಹಾಡೋರ ಬಲ್ಲಿ ಇದು ತಿಳಿತಪ್ಪ ಅಂತಂದ್ರ ನಮಗ ಮುಂದೆ ಏನ್ ಹಾಡಬೇಕಂತ ಹೇಳಿ ಗೊತ್ತಾಗ್ತದ. ಅದ ಬಿಟ್ಟು ಗುಡದಾಗ ಹಾಡ್ಯಾರ ಅದ ಯಾ ಜಾಗ ಇದು ಯಾ ಜಾಗ. ಇಲ್ಲಿ ಏನು ನಮ್ಮ ಮಗಲ್ ಒಳಗ ಊಟ ಅದ ನೋಡು, ಇದನ್ನ ಅಟ್ಟೆ ಉಣ್ಬೇಕಾಗ್ಯದ. ಇಲ್ಲಿ ಅನ್ನ ಬೇಳೆ ಕೊಟ್ರು ಸಹಿತ ಅನ್ನ ಉಣ್ಬೇಕು, ಅದೇ ಉಣ್ಬೇಕಾಗ್ಯದ. ಹಿಂದಿನ ಟೇಜ್ ಒಳಗ ಹೋಳಿಗೆ ತುಪ್ಪ ಕೊಟ್ಟಿದ್ರ ಅದೇ ಭಾರಿ ತುಪ್ಪ ನೆನ್ಸ್ಕೊಂಡ್ರ ಬಂದ ನಮ್ ಬಾಯಿ ಒಳಗ ಬೀಳಲ್ಲ. ಅದು ಬೀಳಕ್ ಸಾಧ್ಯ ಇಲ್ರಿ. ಅದು ನೆನಸ್ಕೊಂಡಿದ ನಮ್ಮ ಹೊಟ್ಟೆ ತುಂಬಂಗಿಲ್ಲ. ನಮ್ಮ ಮುಂದ ಕಣ್ಣು ಮುಂದೆ ಏನದ ನೋಡ ಅಡಿಗೆ, ಅದು ಬರೇ ತಮ್ಮ ಒಂದು ಸ್ವಲ್ಪ ಗಂಜಿ ಇದ್ರು ಸಹಿತ ನಮ್ಮ ಹೊಟ್ಟೆ ತುಂಬುತ್ತದ. ಹೌದಿಲ್ಲ? ಯಾಕಪ್ಪ ಅಂತಂದ್ರ ಮಾತು ಹಿಂಗಿರ್ತೈತಿ. ಇನ್ನೊಂದು ಮಾತು ಹೇಳಿದ್ರ ಅವರು. ಏನ್ ಹೇಳಿದ್ರು? ಇನ್ನೊಂದು ಮಾತು ಏನ್ ಹೇಳಿದ್ರು? ಏನ್ರಿ ಆ ಶಟ್ರ ಅತ್ತಿ ಏನಪ್ಪಾ ಅಂತ ಕೇಳಿದ್ರ ಸ್ವಸ್ಥರಿಗೆ ಕಾಡ್ತಿರತ್ತಕಿ. ಏನು ಶಟ್ರ ಅತ್ತಿ ಸ್ವಸ್ಥರಿಗೆ ಕಾಡ್ತಿರತ್ತ, ಸಸ್ಸಿಗೆ ದೇವರ ಮನ್ನಾ ಮಾಡ್ತಿರತ್ತ, ಮ್ಯಾಕ ಕೈ ಮಾಡ್ಲತ್ತ, ಅತ್ತಿ ಬಂದು ಸಸಿ ಕಾಲ್ ಬಿದ್ಲತ್ತ. ಏನು ಹೋಶನ ಇದು? ಜೀವನದಾಗ ಅತ್ತಿಗಳು ಏನ ಸಸಿ ಕಾಲ್ ಬೀಳ್ತಾರೇನ್ರಿ? ಹಂಗಿಲ್ಲ. ನದಿ ಯಾವ ಊರಾಗ ಆಗ್ಯದ ಅಂತ ಕೇಳ್ತೀನಿ ಅವ್ರಿಗೆ. ಇಲ್ಲ ಐತಾರ ಮಾತಿನ ಪಾಯಿಂಟ. ಅಲ್ಲಿ ಅಫಜಲ್ಪುರ ಅದಂಗ ಕಾಣಿಸ್ತದ. ಬಸಕ್ಕ ನಿನ್ನ ಮಗಳ ಕಾಲ್ ನಾವು ಹಿಡಿದಿರ್ಬೇಕು ಇವ್ರು. ಇರ್ಲಿ ಯಾಕಪ್ಪ ಅದಕ್ಕಿದ್ರ ಬಾಳೇನು ಮಾತಾಡುವತ್ತ ಅವಶ್ಯಕತೆ ಇಲ್ಲ. ಆಚೆ ಕಡೆ ಮೇಲಿನೊಳಗ ಮಾತಾಡ್ಲಿಕ್ ಬಂದಿರ್ತಕ್ಕಂತಾರು
ಏನ ಮಾತಾಡಿದ್ರಿ ಬಾ ಅಣ್ಣವ್ರೊಂದು ಮಾತು ಹೇಳಿದ್ರು ನೀವೆಲ್ಲಾರು ಕೇಳಿರಿ. ಏನ್ ಹೇಳಿದ್ರವ ನಿಮ್ಮ ಅಣ್ಣ ಅವರು? ನಾ ಏನ್ ಹೇಳಿದ್ದ? ಏನ್ ಹೇಳಿದ್ದೇವ್ರಿವಾ? ರೇವಣಸಿದ ಅಣ್ಣ ವಿಷಯ ಇಟ್ಟಾನ ತಂದಿಲ್ಲ ನಾ. ಹಾ ದೈದವ್ರು ಹಿರಿಯರು ಬಂದು ವಿಷಯ ಇಟ್ಟಾರ, ಅಣ್ಣ ಪಾಲ ಮಾಡ್ಬೇಕಾಗಿತ್ತ ಹೇಳಿನ ಅಷ್ಟೇ. ಹೌದ್ ಹೌದ್ ಹೌದು. ಅಣ್ಣ ಅವ್ರ ವಿಷಯ ಬಿಡಾಗ ನಾ ಮುನ್ಕೊಂದಿನ ತಿಳಿದಿದೆ ನೀನು. ಹೌದಾ? ಎಚ್ಚರ ಇದನಪ್ಪ, ಕಮಿಟರ್ ಇಟ್ಟಾರ ಅನ್ನೋದು ನನಗ ಗೊತ್ತದ. ಕರೆ ಗೊತ್ತದ. ನೀ ಪಾಲ ಮಾಡ್ಬೇಕು, ನಾ ಸಣ್ಣಕ್ಕಿದ್ದೀನಿ, ಹೌದಾ? ನಾ ತಗೊಂಡ್ ಬಿಟ್ಟಿದ್ದೀನಿ, ತಗೋಬೇಕು, ಪಾಲ ಮಾಡ್ಬೇಕಂತ ನಿನಗೆ ಹಿಂಗೊಂದ ಮಾತು ಹೇಳದ ಅಷ್ಟೇ. ಕರೇನ ಹೌದಾ? ದೊಡ್ಡವ್ರು ಹಿಡಿಬಾರ್ದು, ಮೊದಲು ಸಣ್ಣ ಹಿಡಿಬೇಕಂತ ನಾ ಹೇಳದ್ ಕರೆ. ನೀವೇ ವಿಷಯ ಇಟ್ಟಿರತ್ತ ನಾ ಅಂದಿಲ್ಲ. ಅಂದಿಲ್ಲ. ಇರ್ಲಿ, ಇನ್ನೊಂದು ಅವ್ರು ವಿಷಯ ಬೆಳೆಸಿದ್ರು ನೀವೆಲ್ಲಾರು ಕೇಳಿರಿ. ಏನು ಬೆಳೆಸ್ಯಾರ ವಿಷಯ? ಒಂದು ಕೂಡಿಸೋದು, ಇನ್ನೊಂದು ಅಗಲಿಸೋದು. ಹೌದ್ ಹೌದು. ನಾ ಅದಕ್ಕೆ ಅಗಲಿಸೋದಕ್ಕೂ ಉದಾಹರಣೆ ಏನು ಕೊಟ್ಟದ? ಏನು ಕೊಟ್ಟಿದ್ದಾರವ? ಅಮೋಕ್ಷದೊಂದು ಪದಮತಿ ಉದಾಹರಣೆ ಕೊಟ್ಟಿದ್ದೆ ನಾವು. 4 ಮಂದಿದಿಂದ 21 ಹಿಂಗ 101,700 ನೀವು ಕೊಟ್ಟು ಸಿದ್ರು. ಹೌದು ಹೌದು. ಹಿಂಗ ಹುಟ್ಟ್ಯಾರ, ಇದು ಅವ್ರ ಅಲ್ಲಿ ಕೂಡಿಲ್ಲ ಅಂತ ನಾ ಮಾತು ಹೇಳಿದೆ. ಹೌದು. ಆಗಲೇ ಇದ್ರು ಸಹಿತ ಅವ್ರ ವಂಶಾವಳಿ ಬೆಳೆದ ಅಮೋಕ್ಷದ ನಂದಗಳೇನ ಈ ಮಾತಿಗೆ ಅವ್ರ ಏನ್ ಹೇಳ್ತಾರ? ಏನ್ ಹೇಳ್ತಾರಿವ? ಹೇಳಿದ್ರ ತಮ್ಮಾರು, ಅಮೋಕ್ಷದನ ಕೈ ಒಳಗ ಬೆತ್ತರ ಮದುವೆ ಆಗ್ಯದಿಲ್ಲ, ಅವ ಅಮೋಕ್ಷದ ಸಂಬಂಧದಲ್ಲಿ ಬೆತ್ತದ ಕೇಳ್ತಾರ ಅವ್ರು. ಕೇಳ್ತಾರಿವ. ಇಲ್ಲ ಕಲ್ಲ ತಗೊಂಡ್ ನಿಮಗೆ ಹೊಡಿಲೇ ಇಲ್ಲ, ನಾನ ಹೊಡ್ಕೊಲಿ, ನನಗ್ ಗೊತ್ತಾಗಲಿಲ್ಲ. ಹೌದು, ಕಲ್ಲು ಇಲ್ರಿವ ಇಲ್ಲಿ ಬಾಳ ಮಾಡಿ. ಆ ಬೆತ್ತದ ಜೊತೆನ ಮದುವೆ ಆಗಲ್ಲ. ಖರೆ ನಾ ಹೇಳಲ್ಲ ಮೊದಲೇ ಮಾತ. ಗಂಡ ಹೆಂಡತಿ ಕೂಡ್ಯಾರೇನು ಅದು ಕೇಳಿನ. ಗಂಡ ಹೆಂಡತಿ ಕೂಡಿದಿ ಬೇಕಲ್ಲ. ಹೌದಾ? ಇಲ್ಲಿ ಹೆಂಗಪ್ಪ ಅಂತ ಕೇಳ್ರ, ಹೆಂಗ್ರಿವ? ಕೈಲಾಸದೊಳಗಿನ ಬೆತ್ತ ಮಾತು ಕೊಟ್ಟತ್ತೆ, ಅಮೋಕ್ಷದ ಮಾತು ಕೊಟ್ಟನು. ಅಮೋಕ್ಷದ ಮಾತು ಕೊಟ್ಟನ ಅಲ್ಲಿ. ಅಕ್ಕಿ ಪದ್ಮಾವತಿ ಕೂನ ಹಿಡಿಯಾಳತ್ತೆ ಇಟ್ಕೊಳ್ಳೋನು. ಹೌದು. ಕೂನ ಹಿಡ್ದಾಳತ್ತೆ ತಿಳ್ಕೊಳ್ಳೋನು. ಹೌದು. ಕೂನ ಹಿಡ್ದಿಲ್ಲಪ್ಪ ಅಂತಂದ್ರ ಅಮೋಕ್ಷದ ಮದುವೆ ಆಗ್ತಿದಿಲ್ಲ. ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ನಾ ಏನ್ ಹೇಳಕತ್ತೀನಿ, ಮಾತಿನ ತಾತ್ಪರ್ಯ ತಿಳ್ಕೊರಿ ನೀವು ದೈದವರು. ಏನ್ರಿವ? ಆ ಬೆತ್ತ ಇಲ್ಲಿ ಬೆತ್ತದ ಸಂಬಂಧ ಬರುವುದಿಲ್ಲ. ಸಂಬಂಧ ಬರುದಿಲ್ಲ. ಅಮೋಕ್ಷದ ಮಾತು ಕೊಟ್ಟ ಪ್ರಕಾರ ಬಾಳಕವತಿಯನು ಕೈಲಾಸದೊಳಗ ಬಾಳಕವತಿ, ಮಾನವ್ರ ಹೊಟ್ಟಿಲೆ ಪದ್ಮಾವತಿ ಹುಟ್ಟೆ ಬಂದಾಳ. ಕೂನ ಹಿಡಿಲಾರ ಬಟ್ಟೆಕ್ಕಾಗಿ ಬೆತ್ತದ ಜೋಡಿ ಮದುವೆ ಆಗ್ಯದ. ಹೌದು. ಕರೆ ಗಂಡ ಹೆಂಡತಿ ಅಂತ ಬೆತ್ತಿಗಂದಾರ, ಏನ್ ಅಮೋಕ್ಷದಗಂದಾರ? ಅಮೋಕ್ಷದ ನೀ ಏನಪ್ಪ ಅಂತ ಕೇಳಿದ್ರ ಪದ್ಮಾವತಿ ಗಂಡ ಅಮೋಕ್ಷದ ಹತ್ತಾರ, ಏನ ಬೆತ್ತ ಹತ್ತಾರೋ? ಹೌದಾ? ನಾನು ಇದು ಒಂದೇ ಹೇಳ ನನ್ನ ಮುಂದಿನ ಸಂಧಿ. ಹೌದು ಹೌದು. ಪದ್ಮಾವತಿ ಗಂಡ ಯಾರು? ಯಾರು? ಅಮೋಕ್ಷದ. ಏನ ಅಮೋಕ್ಷದ ಕೈಯಾಗಿರೋದು ಬೆತ್ತ. ಹೌದಾ? ಅಮೋಕ್ಷದನಲ್ಲ. ಈಗ ಪದ್ಮಾವತಿ ಗಂಡ ಯಾರ ಕೇಳಿದ್ರ ಅಮೋಕ್ಷದ ಅಂತ ಹೇಳ್ತಾರಿವ. ಮತ್ತ ಆ ಬೆತ್ತ ಹೇಳ್ಬೇಕಾಗಿತ್ತಲ್ಲ. ಹಂಗಿಲ್ಲ ಅನ್ನ. ಅವ್ರು ಯಾಕಪ್ಪ ಅಂತಂದ್ರ ಕೂಡಲಾರನೆ ಹೌದು ಆಗಲೇ ಇದ್ರು ಸಹಿತ ಅವ್ರ ವಂಶಾವಳಿ ಬೆಳೆದ ಅಂತೇಳಿ ನಾ ಹೇಳಿ. ಏನಿದು ಮಾತಾಡ್ತಿ ನೋಡಿ, ಇದು ಅಡ್ಡ ಮಾತಾಡದತ್ತಾರ. ಇದಕ್ಕ ಬರ ಅಡ್ಡ ಹರಗುದ ಅಂತಾರ. ಇದಕ್ಕ ಹಂಗ ಮಾಡ್ಲಕ್ಕ ಹೋಗ್ಬೇಡಣ್ಣ. ಹೌದು. ಇನ್ನು ಹೆಂಗಪ್ಪ ಅದ ಕೇಳ್ರ ಹೆಂಗ್ರಿವಾ? ಕೂಡಿಸೋದ ಬಗ್ಗೆ ಅವ್ರೊಂದು ಉದಾಹರಣೆ ಕೊಟ್ಟಿರಿ, ನೀವೆಲ್ಲಾರು ಕೇಳಿರಿ. ಏನು ಕೊಟ್ಟಾರಿವ ಉದಾಹರಣೆ? ಅವ್ರು ಏನು ಕೊಟ್ರು? ಏನ್ರಿವಾ? ಯಾವ ಮುಗುಳು ಕೊಡದ ಎಲ್ಲಾ ಲಿಂಗ ಅಜ್ಜವ್ರದೊಂದು ಉದಾಹರಣೆ ಕೊಟ್ರು. ಅವ್ರು ಲಚ್ಚಾನದ ಶಿವಲಿಂಗ ಬಲ್ಲಿ ಗುರುದೀಕ್ಷಿಣೆ ತಗೊಳಕ ಹೋದ್ರು. ಅಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ 3 ದಿವಸ ಮಣ್ಣಾಗ ಮುಚ್ಚಿಟ್ಟ. ಅಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಗುರು ಶಿಷ್ಯರು ಕೂಡಿದ್ರು ಅಂತ ಹೇಳಿ ಮಾತು ಹೇಳಿದ್ರು. ಹೌದು. ಬರಬರಿಯಾದ ಒಪ್ಪುಗಳನ್ನು. ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವಾ? ಮುಗುಳು ಕೋಡದ ಎಲ್ಲಾ ಲಿಂಗ ಮುತ್ತೆಯವರು. ಮುಗುಳು ಕೋಡ ಎಲ್ಲಾ ಲಿಂಗ ಮುತ್ತೆಯವರು ಒಬ್ಬರಿಗೆ ಬಿಟ್ಟು ಇಬ್ಬರನ್ನ ಹೆಂಡ್ರಾದ್ರು ಕೂಡೇ ಇದ್ರು. ಹೌದು ಹೌದು. ಖರೆ ಇಬ್ರು ಹೆಂಡ್ರಿಗೆ ಅಗಲ್ಕೊಂಡ್ ಯಾಕವ? ಯಾಕೆ ಅಗಲ್ಬೇಕಾತು? ಹೆಂಗಪ್ಪ ಅಂತ ಕೇಳಿದ್ರ 2ನೇ ಸತಿ ಸಾಯನನ. ಹೌದಾ? ಅವ ಸಂಸಾರ ಬಿಟ್ಟು ಅಗಲಿಬೇಕು ಯಾಕಾಗಿತ್ತು? ಕೂಡೇ ಇರ್ಬೇಕಾಗಿತ್ತ. ಅಲ್ಲೇ ಕೂಡಿದ್ದು ಮುಗುಳು ಕೋಡ ಮಟ್ಟ ಬೆಳೆಸ್ಕೋಬೇಕಾಗಿತ್ತಲ್ಲ. ಬರಬರಿದಿಲ್ರಿ? ಹೌದಾ? ಸಂಸಾರ ಬಿಟ್ಟು ಅಗಲ್ಯಾನಂತ ಹೇಳಿ ಇವತ್ತು ಮುಗುಳು ಕೂಡ ಹೋಗಿ ಮುಕ್ತಿ ಮಂದಿರ. ಹೌದಾ? ಅಲ್ಲೇ ಸಂಸಾರದಾಗ ಇದ್ದು ಮಂದಿರ ಮಾಡ್ಬೇಕಾಗಿತ್ತಲ್ಲ ಮುಗುಳು ಕೂಡ. ಅಲ್ಲೇ ಸಂಸಾರದಾಗ ಕೂಡ ಮುಗುಳ್ಕೊಂಡು ಮಾಡ್ಬೇಕಾಗಿತ್ತಲ್ಲ. ಹಂಗಿಲ್ಲ, ನಾ ಮೇನ್ ಅಗಲಬೇಕಾಗ್ಯದ. ಇಲ್ಲಿ ಅಗಲಬೇಕಾಗ್ಯದ. ಮುಗುಳ್ಕೊಂಡು ಕೀರ್ತಿ ಬೆಳಬೇಕಾಗ್ಯದ. ಅವನ ಹನಿ ಬರ ಬರ್ದಿತ್ತದು. ಯಾಕಪ್ಪ ಅಂತ ಕೇಳಿದ್ರ ಅವ ಸಂಸಾರ ಬಿಟ್ಟು ಅಗಲ್ಯಾನಂತ ಹೇಳಿ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಮುಗುಳು ಕೂಡ ಹೋಗಿ ಮುಕ್ತಿ ಮಂದಿರ. ಹೌದ್ ಹೌದ್ ಹೌದು.
ಹೌದಿಲ್ಲ ಹೌದು. ಎಲ್ಲಾ ಏನು ಎಲ್ಲಪ್ಪ ಹೋಗಿ ಎಲ್ಲಾ ಲಿಂಗ ಮಹಾರಾಜರಾದ್ರ ಅವ್ರು ಎಲ್ಲಾ ಲಿಂಗ ಮಹಾರಾಜರಾಗ್ಬೇಕಾಗಿತ್ತಂದ್ರ ಸಂಸಾರ ಬಿಟ್ಟ ಅಗಲ್ಯಾರ ಅಲ್ಲಿ ಅವ್ರು. ಹೌದು ಹೌದು ಹೌದಿಲ್ಲ ಜನರುಡಿ ಒಳಗ ಒಂದು ಮಾತು ಹೇಳಿದ್ರ ಅವ್ರು. ಏನ್ ಹೇಳಿದ್ರು? ಏನ್ ಹೇಳ್ಯಾರಿ ಈ ಸದ ಗಂಡ ಹೆಂಡತಿ ಸತಿಪತಿ ಜಾಡಿದ್ರ ಅವ್ರನ್ನ ಕುಡಿಸ್ಬೇಕೇನ ಅಗಲಿಸ್ಬೇಕ ಅಂತ ಕೇಳ್ತಾರ ಅವ್ರು. ಹೌದು ಹೌದು ಖರೆ ಅದೇ ಗಂಡ ಹೆಂಡತಿ ಬಿಟ್ಟು ಮತ್ತೊಬ್ಬಕ್ಕೆ ಸಂಗಟ ಇದ್ದ ಖರೆ ಆಕೆನ ಕೂಡಿಸ್ಬೇಕೇನ ಅಗಲಿಸ್ಬೇಕ ಮುಂದಿನ ಸಂದಿಗೆ ನೀ ಹೇಳ ಬರಾಬರಿ ಇದಿಲ್ರಿ. ಇಲ್ಲ ನೋಡ ಮಾತನ ಉದಾಹರಣೆ ಇಲ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಫಸ್ಟ್ನೇದಕ್ಕೆ ಜೊತೆ ಹೆಂಗಪ್ಪ ಅದಕ್ಕೆ ಎಲ್ಲಾರು ಮನ್ಯಾನ ಮಂದಿ ಕೂಡಿ ಒಪ್ಪಿ ಮದುವೆ ಮಾಡಿ ಮಕ್ಕಳು ಹಾಡಿದ್ರು ಸಹಿತ. ಹೌದು ಹೌದು ಇವ ಹೊರಗೊಬ್ಬಕಿನ ಹೆಂಡತಿಗೆ ಇಟ್ಟಿದಪ್ಪ ಅಂತಂದ್ರ ಮತ್ತ ಅವ್ರಿಬ್ರಿಗೆ ಕೂಡ್ಸಬೇಕತ್ತೀರಿ ಹಂಗಂತೀರಿ ಸರ? ಹಂಗಿಲ್ಲದು. ಹಂಗಿಲ್ಲ. ಕುಡ್ಸಾಕ್ ಹೋದ್ರ ಮೊದಲನೇ ಬಿಡಲ್ಲ ಅಗಲಿಸಿ ಬಿಡ್ತಾಳ ಈಕಿ. ಹೌದ್ ಹೌದು ಇನ್ನು ಹೆಂಗಪ್ಪ ಅದ ಕೇಳ್ರ ಹೆಂಗ್ರಿವಾ ಜನರುಡಿ ಒಳಗ ನಾವೊಂದು ಮಾತು ಹೇಳ್ಬೇಕಾಗ್ಯದ. ಏನ್ ಹೇಳ್ಬೇಕಾಗ್ಯದ? ಈ ಸದ್ ಒಂದು ಮನುಷ್ಯ ಏನ್ ಚಟ್ಟ ಅದ ನೋಡಿ ಎಲ್ಲಾ ಮನುಷ್ಯ ಒಬ್ಬನೇ ಮಾಡಾಕತ್ತಾನಂತ ತಿಳಿಯೋನು. ಹೌದ್ ಹೌದು ಜನರುಡಿ ಇದು ಬರೀ ಜನರುಡಿ ಏನ್ ಚಟ್ಟ ಅದ ನೋಡು ದಾರು ಕುಡಿಯೋದು ಬತ್ತು, ಇಸ್ಪೆಟ್ ಆಡೋದು ಬತ್ತು, ಮಟಕ ಆಡೋದು ಬತ್ತು, ಹೌದು ಹೌದು ತುಡುಗ ಮಾಡೋದು ಬತ್ತು, ಹೌದು ಎಲ್ಲಾನು ಒಬ್ಬನೇ ಮಾಡಾಕತ್ತಾನಂತ ತಿಳ್ಕೋರಿ. ಹೌದು ಅದು ಚಟ್ಟ ಅವ್ನ ಸಂಗಟ ಕೂಡಿ ಐತತ್ತ ತಿಳ್ಕೊಳ್ಳೋನು. ಹೌದು ಹೌದು ಮತ್ತ ಆ ಚಟ್ಟ ಅಗಲಿಸ್ಬೇಕತ್ತೀರಿ ಏನ್ ಹಂಗೆ ಕೂಡಿಸ್ಬೇಕತ್ತೀರಿ? ಕೂಡಿಸಿ ಬಿಟ್ರೆ ಸಂಸಾರ ಹಾಳಾಕದ. ಸಂಸಾರ ಹಾಳಾಗೋದಲ್ಲ ಅವ ಇಲ್ಲಿ ಇರೋದೇನು ಸ್ಟೇಷನ್ದಾಗ ಹೋಗಿ ಇರ್ತಾನವ. ಹೌದು ಹೌದು ಯಾಕಪ್ಪ ಅದಕ್ಕೆ ಆ ಚಟ್ಟ ಅಗಲಿಸ್ಬೇಕಾಗ್ಯದ. ಆ ಚಟ್ಟ ಅಂತಕ್ಕಂಥದ್ದು ಬಿಡ್ತಪ್ಪ ಅಂತಂದ್ರ ಒಳ್ಳೆ ದಾರಿ ಹಿಡಿತಾನ, ಒಳ್ಳೆ ತಾಯಿ ತಂದೆ ಮಾತ್ನಾಗ ಇರ್ತಾನ. ಆ ಚಟ್ಟ ಏನ ಅವನು ಕೂಡಿರ್ತದ ನೋಡು, ಹೌದು ಅದನ್ನ ಬಿಡಿಸಬೇಕಾಗೈತಿ. ಹೌದು ಹೌದು ಜಗತ್ತದೊಳಗ ತಮ್ಮ ಕೂಡಿಸೋದಕ್ಕಿಂತನೂ ಅಗಲಿಸೋದು ಬಹಳ ಶ್ರೇಷ್ಠ ಐತಿ ಅಂತಕ್ಕಂತ ಮಾತನ್ನ ಹೇಳಿ ಅಗಲಿಸೋದು ಹೆಂಗ ಶ್ರೇಷ್ಠ ಐತಿ ಅಂತ ಹೇಳಿ ಏನ ಮಾರ್ಗ ಮುಗ್ಯಾನ ಹೌದಾ ಮಾತಾಡೋದೈತಿ. ಹೌದು ತಾಯಿ ಬಳಗದವ್ರು ಸ್ವಲ್ಪ ಮಂದಿ ಉಗಿ ಕಮ್ ಮಾಡ್ರಿವ ಇರ್ಲಿ, ಹೋಗಿ ಕಮ್ ಆಗುದಿಲ್ಲ ಅದು. ಯಾಕಂದ್ರೆ ಗಾಳಿ ಈ ಕಡೆ ಬಿಟ್ಟೈತಿ. ಹೌದು ಮುಂಜಾನೆ ಅದು ಬೇಕಾಗ್ತದ ಭೋಜನ. ಭೋಜನ ಬೇಕ ಅದಕ್ಕ ಚಪಾತಿ ತಯಾರಾಗ್ಲಕತ್ತಿದವ. ಹೌದಿಲ್ಲ? ಹೌದು ನಮಗಲ್ಲ. ಇರ್ಲಿ ಅನ್ನ ಬಾಳೇನು ಮಾತಾಡೋದು ಬೇಡ. ನನ್ನ ದೈದವ್ರಿಗೆ ಸಹಿತ ಎಲ್ಲಾರು ಬಹಳ ಚಂದ ಕೂತಿರಿ. ಗೋಳ್ ಅಂತಕ್ಕಂಥದ ಹಾರಿ ಹೋಗಿ ಗಟ್ಟಿ ಅಂತಕ್ಕಂತ ಕೂತ ಗಟ್ಟಿ ಗಟ್ಟಿ ಏನದ ನೋಡು ಅದ ಅಷ್ಟೇ ಕೂತೈತಿ. ಏನ ತಮ್ಮ ಹೆಂಗಪ್ಪ ಅದ ಕೇಳಿದ್ರ ಅವ್ವಗಳ ಮೇಲೆ ಹಾಡ್ಬೇಕಂದ್ರೆ ಕರೆ ಕೆಲಸದೊಳಗೆ ಬೀಜಿ ಅದಾರ ಅವ್ರು. ಬಾಳ ಬೀಜಿ ಇದಾರ. ಕೈಗೆ ಬಾಯಿಗೆ ಜಗಳ ಹತ್ತದ. ಬಾಯಿಗಲ್ಲ ಮಗನ ನೀರು ಕುಡಿತಾರ ಇಲ್ರಿ ಅಡಿಗೆ ಮಾಡೋ ಟೈಮ್ದಾಗ ಹಿಂಗಂದಿ. ಅದಕ್ಕ ಇರ್ಲಿ ಕೈಗೆ ಜಗಳ ಹತ್ತಿದ್ರ ಕಿವಿ ಈ ಕಡೆ ಅದಾವ್ರಿ ಇರ್ತಾವಲ್ಲ. ಹೌದಿಲ್ಲ? ಎಲ್ಲಿ ಹೆಂಗಪ್ಪ ಅದಕ್ಕೆ ಹೇಳ್ಬೇಕಾಗ್ಯದ. ಹಂಗ್ರಿ ಅದು ಯಾವ 18 ವಯಸ್ಸಾದ ಬಳಕ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡಿ ಕೊಟ್ರಪ್ಪ ಅಂತಂದ್ರ ಏನಕ್ಕದಿರ್ವಾ ಆ ಹೆಣ್ಣು ಮಗಳಿಗೆ ಗಂಡನ ಮನಿ ಒಳಗ್ ಕಷ್ಟ ಇದ್ದಕ್ರೆ ಹೌದು ಹೋಗಿ ಶಿವನಲ್ಲಿ ಬೇಡ್ಕೊತಾಳ. ಏನತ್ತ? ಭಗವಂತ ಮುಂದಿನ ಜನ್ಮ ಅನ್ನೋದೇ ನೀ ನನಗ್ ಕೊಟ್ಟಿದ್ದೆ ಕರೆ ಆದ್ರ ಕಟ್ಟಿದ ಕರೆ ಆದ್ರ ಹೆಣ್ಣು ಹುಟ್ಟಿಸ್ಬೇಡ ಅಂತ ಹೋಗಿ ಗುರುವಿಗೆ ಬೇಡ್ಕೊತಾಳ ಶಿವನಿಗೆ. ಹೌದು ಶಿವನಿಗೆ ಬೇಡ್ಕೊತಾಳ. ಯಾಕ್ರಿವಾ? ಹೆಂಗ ಕೇಳೋದು? ಹಂಗ್ರಿವಾ ಹುಟ್ಟ ಬಾರದು ಹೆಣ್ಣಿನ ಜಲಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು. ಬ್ರಹ್ಮ ದೇವರು ಹುಟ್ಟಬಾರದು ಹೆಣ್ಣಿನ ಜಲಮ ಈ ದೇಹ ಸುಡಲೆ ಕಷ್ಟ ಬರೆದನು ಬ್ರಹ್ಮ ದೇವರು. ಬ್ರಹ್ಮ ದೇವರು ಸಾಕಿ ಸಲಹಿ ಜತನ ಮಾಡಿ ಎನ್ನಿ ಬೆಣ್ಣೆ ಹಚ್ಚೇರದು ಹುಟ್ಟಿದ ಮನಿಯರವಳದೆ ಹುಟ್ಟಿದ ಮನಿಯರವಳದೆ ಕೊಟ್ಟ ಮನೆಗೆ ದಂಡಳಾದೆ ಹುಟ್ಟಬಾರದು ಹೆಣ್ಣಿನ ಜಲಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮ ದೇವರು. ಬ್ರಹ್ಮ ದೇವರು
ಇರ್ಲಿ ಬಾಳೇನು ಮಾತಾಡುವಂತ ಆಡುವಂತ ಅವಶ್ಯಕತೆ ಇಲ್ಲ. ಹೌದು ಏನ ಮಾರ್ಗ ಮುಗಿಸಿ ಮಾತಾಡೋದ ಜಗತ್ತದೊಳಗೆ ಅಗಲುದ ಹೆಂಗ ಶ್ರೇಷ್ಠ ಅಗಲುದ್ರದಿಂದ ಏನೇನ ಪವಾಡ ಆಗ್ಯಾವು. ಇನ್ನು ಭೂಮಿ ತಲಿ ಮ್ಯಾಗ ಅಗಲಿದಿಂದ ಏನು ಕೂನು ಉಳ್ದದಂತ ಹೇಳಿ ಹೌದು ಹೇಳ್ಬೇಕಾಗೈತಿ. ಹೇಳ್ಬೇಕಾಗಿದ್ರವ ಪದ ಹೆಂಗ ಕೇಳು. ಹೆಂಗ್ರಿವ ತಪ್ಪಾಯ್ತಂತ ಸೈಕೆ ಶೇದರು ಬೆದರ್ಶದರ ಪಾದಕ ಶೇದರ್ವ ಏನು ಹೇಳಿ ಕೌತುಕ ಊರಗ ನೋರ ಚಂದ್ರು ಮಾಸ್ತರನ ಪದಗಳು ಕುಡದ ಸಕ್ಕರಿ ಪಾಕ ಲಕ್ಷ್ಮಿ ಹಾಡಿದ್ದು ಶಾಲ ದೈವಕ ಬಾಬಾಗ ನಿಂತ ತಿಳಿದಾರ ಕೌತುಕ ಹಾಡು ದೈವಕ ತಿಳಿಲಾರ್ದೆ ದ್ವಾದ ಬ್ಯಾಡ್ರವಾದ ಮುಟ್ಟೋದಿಲ್ಲ ದಡಕ ನಾಂದರ ಹೋಗಿ ಯಾರೋ ನರಕಕ್ಕ ತಪ್ಪಾಯ್ತಂತ ಸೈಕೆ ಶೇದರು ಬಿದ್ದರ ಶೆದರ ಪಾದಕ ಶೆದರ್ಲು ಏನು ಹೇಳಲಿ ಕೌತುಕ ಹೊರಗ ನೂರ ಚಂದ್ರ ಮಾಸ್ತರನ ಪದಗಳು ಕೊಡದಂಗ ಸಕ್ಕರಿ ಪಾಕ ಲಕ್ಷ್ಮಿ ಹಾಡಿದ್ದು ಶಾಲ ದೈವಕ ಬಾಬಾಗ ನಿಂತ ತಿಳಿದಾರ ಕೌತುಕ ಹಾಡು ದೈವಕ ತಿಳಿಲಾರ್ದೆ ದ್ವಾದ ಬ್ಯಾಡ್ರವಾದ ಮುಟ್ಟೋದಿಲ್ಲ ದಡಕ ನಾಂದರ ಹೋಗಿ ಯಾರೋ ನರಕಕ್ಕ